ರಾಜ್ಯದಲ್ಲಿ ಯಾರೇನೇ ಹೇಳಿ ರೇಷನ್ ಕಾರ್ಡ್ ರಾಧಾ ಅಂತ ನಿಲ್ತಾ ಇಲ್ಲ. BPL ಕಾರ್ಡ್ ಯಾರ್ಯಾರಿಗಿರುತ್ತೋ ಒಂದು ವಿಚಾರ, ಇಲ್ಲಿ ಅನೇಕರು BPL ಕಾರ್ಡ್ಗೆ ಅರ್ಹರಿಲ್ಲದೆ ಇರುವವರು ಕೂಡ BPL ಕಾರ್ಡ್ ಮಾಡಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ತಾ ಇದ್ರು ಅಂತ ಹೇಳಿ ಈ ಭರದಲ್ಲಿ ಯಾರ್ಯಾರು BPL ಕಾರ್ಡ್ಗೆ ಅರ್ಹರಿದ್ದರೋ, ಯಾರ್ಯಾರ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇತ್ತೋ, ಅವರು ರಾಜ್ಯ ಸರ್ಕಾರ ಕೊಡಮಾಡುವ ರೇಷನ್ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ರು, ಅಂತಹವರ ಕೆಲವು ಕಾರ್ಡ್ಗಳು ಕೂಡ ರದ್ದಾಗಿ ಬಿಟ್ಟಿವೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನೋಡಪ್ಪ, ಅನರ್ಹರು ಯಾರ ಒಂದಿಬ್ಬರೋ ಮೂವರೋ ಕಾರ್ಡ್ ಲಾಭ ಪಡ್ಕೊಂಬಿಟ್ರೆ ನೋ ಇಶ್ಯೂ, ಅರ್ಹರಿರ್ತಾರಲ್ಲ ಅಂಥವ್ರಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು ಅಂಥೇಳಿ. ನೋಡಿ, ಇಲ್ಲಿವರೆಗೂ 14 ಲಕ್ಷ ಅನರ್ಹ BPL ಕಾರ್ಡ್, 80% 85% ದಕ್ಷಿಣ ಭಾರತ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲೇ ಬಹುಶಃ ಜಾಸ್ತಿ ಇರಬೇಕು. 80-82% ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದರೆ ಉಳಿದವ್ರ ಕಥೆ ಏನು ಅಂತ ಪ್ರಶ್ನೆ ಬರಲ್ವಾ? ಇಲ್ಲಿ ಯಾರಿಗೆ ಅರ್ಹತೆ ಇರಲಿಲ್ವೋ ಅಂಥವರೆಲ್ಲರೂ BPL ಕಾರ್ಡ್ ಮಾಡಿಸ್ಕೊಂಡು ಈ ಥರದ ಸಮಸ್ಯೆಗೆ ಸರ್ಕಾರವನ್ನು ಒಡ್ತಾ ಇದ್ದಾರೆ ಅಂತ. ಇದರಲ್ಲಿ 14 ಲಕ್ಷ ಅನರ್ಹ BPL ಕಾರ್ಡ್ಗಳಿದೆ. ಈಗಾಗಲೇ ಇದರಲ್ಲಿ 3.6 ಲಕ್ಷ BPL ಕಾರ್ಡ್ಗಳನ್ನು APL ಆಗಿ ಪರಿವರ್ತನೆ ಮಾಡಲಾಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 10 ಲಕ್ಷ BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಪರಿವರ್ತನೆ ಮಾಡೋದು ಬಾಕಿ ಉಳ್ಕೊಂಡಿದೆ. ಸರ್ಕಾರಿ ನೌಕರಿಗಳಿದ್ದರು, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರು, ಕಾರ್ಗಳಿರೋರು, ಬಂಗ್ಲೆಗಳಿರೋರು, ಇಂಥವರೆಲ್ಲ BPL ಕಾರ್ಡ್ ಮಾಡಿಸ್ಕೊಂಡಿದ್ರಲ್ಲ, ಅಂಥ ಕಾರ್ಡ್ಗಳು ಒಂದು ಕಡೆ ರದ್ದಾಗ್ತಾ ಇದೆ. ಇದರ ಭರದಲ್ಲಿ ಈ ಒಂದು ದೊಡ್ಡ ಪ್ರವಾಹದಲ್ಲಿ ಕೆಲವು ನಿಜವಾಗ್ಲೂ ಅರ್ಹರಿದ್ರಲ್ಲ, ಅವರ ಕಾರ್ಡ್ಗಳು ರದ್ದಾಗಿರಬೇಕು. ಅಕಸ್ಮಾತ್ ಆ ಥರ ಕಾರ್ಡ್ ರದ್ದಾಗಿದ್ದರೆ ಕೂಡಲೇ ಫುಡ್ ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಿ, ಆಹಾರ ಇಲಾಖೆಯನ್ನು ಸಂಪರ್ಕ ಮಾಡಿಕೊಂಡು ತಾವು ಅದಕ್ಕೇನೇನು ದಾಖಲೆಗಳು ಬೇಕೋ, ತಾವು ಬಡವರು, ಬಿಲೋ ಪಾವರ್ಟಿಯಲ್ಲಿ ತಾವಿದ್ದೀವಿ ಎನ್ನುವುದಕ್ಕೆ ಸರ್ಕಾರ ಕೇಳ್ತಕ್ಕಂಥ ದಾಖಲೆಯನ್ನು ಕೊಟ್ಟರೆ ಅದನ್ನು ಮತ್ತೆ ಸರಿ ಮಾಡಿಕೊಡ್ತೀವಿ ಅಂತ ಮುನಿಯಪ್ಪನವರು, ಅದರ ಮಿನಿಸ್ಟ್ರು ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟು 14 ಲಕ್ಷ. ಯಾರು ಕೂಡ ಅದು ಕಂಗಾಲಾಗುವಂಥ ಅವಶ್ಯಕತೆ ಇಲ್ಲ. ಯಾರ್ದಾದ್ರೂ BPL ಕಾರ್ಡ್ ರದ್ದಾಗಿದ್ದರೆ ಕೂಡಲೇ ಆಹಾರ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಹೇಗೆ BPL ಕಾರ್ಡ್ಗೆ ಅರ್ಹರು ಅನ್ನೋದನ್ನು ಡಾಕ್ಯುಮೆಂಟ್ಗಳ ಮೂಲಕ ತೋರಿಸಿದ್ರೆ ಅಥವಾ ನೀವು ಹೇಳಿದ್ರೆ, ಅರ್ಜಿಯನ್ನು ಕೊಟ್ಟರೆ ಅವ್ರದ್ದು ಮತ್ತೆ ಕೊಡ್ತಾರಂತೆ ಅಂತ ಒಂದು ವಿಷಯ ಕೂಡ ಇಲ್ಲಿದೆ. ಟೋಟಲ್ ಆಗಿ 14 ಲಕ್ಷ BPL ಕಾರ್ಡ್ಗಳು ರದ್ದಾಗಿದೆ ರಾಜ್ಯದಲ್ಲಿ ಅಂತ ಒಂದು ಉದ್ದೇಶ ಕೂಡ ಇದೆ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾನದಂಡದ ಆಧಾರದ ಮೇಲೇ ಕಾರ್ಡ್ಗಳು ರದ್ದು ಮಾಡಿರೋದು. ಹಾಗಾಗಿ ಯಾರೆಲ್ಲ ಮಾನದಂಡದ ಪ್ರಕಾರವಾಗಿ ಕಾರ್ಡನ್ನು ಇಟ್ಕೊಂಡಿದ್ದಾರೋ ಅವರಿಗೆ ಸಮಸ್ಯೆ ಇಲ್ಲ ಅಂತ. ಅನರ್ಹರ BPL ಕಾರ್ಡ್ ಮಾತ್ರ APLಗೆ ಮಾರ್ಪಾಟಾಗ್ತಾ ಇದೆ. ಅರ್ಹರ BPL ರದ್ದಾಗಿದ್ದರೆ ಅಂಥವರಿಗೆ ಕಾರ್ಡನ್ನು ವಾಪಸ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರ ಆದಿಯಾಗಿ ಮುನಿಯಪ್ಪನವರ ಆದಿಯಾಗಿ ಇಬ್ಬರು ಕೂಡ ಮಾತಾಡಿ ಭರವಸೆಯನ್ನು ಕೊಟ್ಟಿದ್ದಾರೆ. BPL ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ, ನಾವು ರದ್ದು ಮಾಡ್ತೀವಿ. ನಾನು ಮುನಿಯಪ್ಪನವ್ರು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಹೊರಗಡೆ ಅದನ್ನ ಮಾಡಿದ್ರೆ BPL ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಹೊರಗಡೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹೊರಗಡೆ. ನಾವು BPL ಅವರು ಒಬ್ರು ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಬಡವರು ಸಿಗ್ಬೇಕು. ಹೋಗಿ ಹಿಡಿಯೋದಿದ್ರೆ ನಮ್ಗೆ BPL ಕಾರ್ಡ್ ಕೊಟ್ಟಿದ್ರು, ನಿಲ್ಸ್ಬಿಟ್ಟಿದ್ದಾರೆ, ರದ್ದು ಮಾಡ್ಬಿಟ್ಟಿದ್ರು. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ರು BPL ಕಾರ್ಡ್ನವರು ಬಿಟ್ಟು ಹೋಗ್ಬಾರ್ದು. ಬಡತನದ ರೇಖೆಗೆ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನು ತಪ್ಪಿಸ್ಬೇಡಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂತವರು ಅವ್ರಿಗೆ ರದ್ದಾಗಿಲ್ಲ. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಈಗ BPL ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲಿ 80%. ಕೆಲವು BPLಗೆ ಅರ್ಹರಲ್ದಿದ್ದಾರೆ, ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ. ಅವ್ರು APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದು. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದ್ರೂ ಸಿಗ್ಬೋದು. APL ಇರ್ತಾರೆ, ರದ್ದು ಮಾಡೋದಿಲ್ಲ. BPL ಕಾರ್ಡು ರದ್ದಿಲ್ಲ, APL ಕಾರ್ಡು ರದ್ದಿಲ್ಲ. ಯಾರು BPLಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ APLಲ್ಲಿ ಇಡ್ತೀವಿ ಇಷ್ಟೇ. ಇವತ್ತು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಯಾವುದು 50 ಮೇಲೆ ಇಲ್ಲ. ನಮ್ಮಲ್ಲಿ 80 ಭಾಗ ಇದೆ. ಅಂದರೆ ಬಂದಂಥ ಸರ್ಕಾರಗಳು ಬರ್ತಾ ಮಾಡ್ತಾ
6.5 ಕೋಟಿ ಜನರಲ್ಲಿ 4.5 ಕೋಟಿಗೆ ಫಲಾನುಭವಿಗಳು ಅರ್ಥ ಮಾಡ್ತಾರೆ. ಆದ್ದರಿಂದ ಇದರಲ್ಲಿ BPLಗೆ ಅರ್ಹರಲ್ಲದೆ ಇರೋದನ್ನ APL ಅಲ್ಲಿರೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು. ಯಾವ ಕಾರಣಗಳಿಗಾಗಿ BPL ಕಾರ್ಡ್ ರದ್ದಾಗ್ತಾ ಇದೆ ಅಂತ ಹೇಳಿದ್ರೆ 6 ತಿಂಗಳಿಂದ ರೇಷನ್ ತೆಗೆದುಕೊಂಡಿಲ್ಲ ಇವರು ಎನ್ನುವಂತಹ 2.25 ಲಕ್ಷ BPL ಕಾರ್ಡ್ ರದ್ದಾಗಿದೆ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರತಕ್ಕಂತಹ 98,458 ಹತ್ತಿರ 1 ಲಕ್ಷ ಕಾರ್ಡ್ಗಳು ರದ್ದಾಗಿದೆ. ಅಲ್ಲಿ ಆದಾಯ ಮಿತಿ ಜಾಸ್ತಿ ಇರುವವರು BPL ಕಾರ್ಡ್ಗೆ ಆದಾಯದ ಮಿತಿ ಇರುತ್ತಲ್ಲ ಅದನ್ನು ಮೀರಿ ಆದಾಯ ಪಡ್ಕೊಳ್ತಾ ಇರ್ತಕ್ಕಂತಹ 10,09,479 ಜನ ಇವ್ರ ಕಾರ್ಡ್ ರದ್ದಾಗಿದೆ. ಇಲ್ಲಿ ಸರ್ಕಾರಿ ನೌಕರರು 4,036 ಜನ, ಒಟ್ಟು ಅನರ್ಹ ಕಾರ್ಡ್ಗಳು 13,87,639. ಆದಾಯ ತೆರಿಗೆ ಪಾವತಿ ಮಾಡ್ತಿರೋರಿಗೆ ಬಿಸಿ ಇದೆ ಇದು. ಸರ್ಕಾರಿ ಅರೆ ಸರ್ಕಾರಿ ನೌಕರರು ಈ ಕಾರ್ಡ್ ಇಟ್ಕೊಂಡಿದ್ರೆ ಅವ್ರ ಕಷ್ಟ. ನಿಗಮ ಮಂಡಳಿಗಳಲ್ಲಿ ಖಾಯಂ ನೌಕರಿರ್ತಕ್ಕಂಥ ಕುಟುಂಬಗಳು ಈ ಕಾರ್ಡ್ ಹೊಂದಿದ್ರೆ ಅವ್ರ ಕಾರ್ಡು ರದ್ದಾಗುತ್ತೆ. ಮನೆಗಳನ್ನು ಬಾಡಿಗೆ ಕೊಟ್ಟುಬಿಟ್ಟು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರಲ್ಲ ಅಂತಹವರು BPL ಕಾರ್ಡ್ ಇಟ್ಕೊಂಡಿದ್ರೆ ಡೇಂಜರ್. 7.5 ಎಕರೆಗಿಂತ ಜಾಸ್ತಿ ಜಮೀನಿದ್ರೆ ಅವರ BPL ಕಾರ್ಡ್ ಡೇಂಜರ್ ಆಗುತ್ತೆ. ಅದಕ್ಕೆ ಸ್ವಂತಕ್ಕೆ ಅಂತ 4 ಚಕ್ರ ಅಥವಾ ಕಾರ್ ಹೊಂದಿರತಕ್ಕಂಥವರು, ನಿಗದಿತ ವಾರ್ಷಿಕ ವರಮಾನಕ್ಕಿಂತ ಹೆಚ್ಚು ವರಮಾನ ಗಳಿಸ್ತಾ ಇರುವವರು, ನಿಯಮಕ್ಕಿಂತ ವಾರ್ಷಿಕವಾಗಿ ಹೆಚ್ಚು ವಹಿವಾಟು ಮಾಡುವವರು ಇಂಥವ್ರ ಕಾರ್ಡ್ಗಳೆಲ್ಲವೂ ಕೂಡ ರದ್ದಾಗ್ತವೆ.